ಫಸ್ಟು ಬೇಡ ಅಂತಾರೆ, ಆಮೇಲೆ ಬಂದಮೇಲೆ ನಮ್ಮನ್ನೇ ಓಡಿಸ್ಬಿಡ್ತಾರೆ. ನೆನ್ನೆ ಗೊಬ್ಬ ಅಂತಿತ್ತು. ಬಿಗ್ ಪ್ಲ್ಯಾನ್ ವಿಡಿಯೋಸ್ ಬರ್ತಾ ಇದೆ. ಕಾಸು ಇಲ್ಲ ಬಾಸು, ಕಾಸಿದ್ರು ಇಲ್ಲ ಅಂದ್ಬಿಟ್ಟ ನನಗೆ. ವಾಟ್ಸಪ್ ಗೈಸ್, ಓಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 22 ನಮ್ಮ 30 days ಚಾಲೆಂಜ್ನಲ್ಲಿ. ಇವಾಗ ಬಂದುಬಿಟ್ಟು ನಮ್ಮ ಪಪ್ಪ ಮಮ್ಮಿ ಜೊತೆ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಕಾನ್ಸೆಪ್ಟ್ ಮಾತ್ರ ಕ್ರೇಜಿ ಆಗಿದೆ. ಯಶಸ್ ಬಂದಿದೆ ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡೋಕ್ಕೆ. ಗ್ಯಾಪಲ್ಲಿ ಇನ್ನೊಂದು ಮೈಕ್ ಬಿಟ್ಟು ಬಂದುಬಿಟ್ಟ. ಜಸ್ಟ್ ಒಂದು ಮೈಕ್ ನನ್ನ ಹತ್ರ ಇತ್ತು ಆ್ಯಂಡ್ ಇನ್ನೊಂದು ಮೈಕ್ ಅವನ ಹತ್ರ ಇದೆ, ಬಿಟ್ಟು ಬಂದುಬಿಟ್ಟ. ಮತ್ತೆ ತರೋಕೋದ ಸೆಟಪ್. ಇಲ್ಲಿ ರಿಂಗ್ ಲೈಟ್, ಇಲ್ಲಿ ಟ್ರೈಪಾಡ್ ಆ್ಯಂಡ್ ಇಲ್ಲಿ ಟ್ರಾನ್ಸ್ಮಿಟರ್ ಮೈಕು ಫೋನಿಗೆ ಎಲ್ಲ ಕನೆಕ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಜಸ್ಟ್ ಯಶಸ್ ಬರೋದೊಂದು ಬಾಕಿ. ಈಗ ಬಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟ. ಅವ್ನು ಇನ್ನೊಂದು ಮೈಕ್ ತರಲಿಲ್ವಲ್ಲ, ಅದಕ್ಕೆ ಮತ್ತೆ ಹೋದ, ತೊಗೊಂಬರ್ತಾನೆ. ಇನ್ನೊಂದು 5 to 10 minutes ನಮ್ಮ ಶೂಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲೆಟ್ಸ್ ಗೋ. ಸಾರಿ ಪೀಪಲ್ಸ್, ವಿಡಿಯೋ ಮಾಡೋಕ್ಕಾಗಲಿಲ್ಲ ಲೈಕ್ ಇದನ್ನು ಶೂಟ್ ಮಾಡೋ ಹೊತ್ತಿಗೆ. ಬಟ್ ಇನ್ಸ್ಟಾಗ್ರಾಮ್ ರೀಲ್ನ ವಿತಿನ್ ಟುಡೇ ಅಥವಾ ನಾಳೆ ಒಳಗೆ ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀವಿ. ಅದಕ್ಕೆ ನಾನು ಯಾವಾಗಲೂ ಹೇಳೋದು ಸಂಜಯ್ ಟಾಕ್ಸ್ ಪೇಜ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡಿರಿ ಅಂತ. ಅದರಲ್ಲಿ ಈ ರೀಲ್ ಬರುತ್ತೆ, ಮಜಾ ಇದೆ ಮಾತ್ರ. ಲೈಕ್ ಎಲ್ಲರ ಲೈಫಲ್ಲೂ ಈ ರೀಲ್ ರಿಲೇಟ್ ಆಗುತ್ತೆ. ಫಸ್ಟು ಬೇಡ ಅಂತಾರೆ, ಆಮೇಲೆ ಬಂದಮೇಲೆ ನಮ್ಮನ್ನೇ ಓಡಿಸ್ಬಿಡ್ತಾರೆ. ಅದಕ್ಕೆ ಫಾಲೋ ಮಾಡಿಕೊಂಡು ರೆಡಿ ಇರಿ. ಈ ರೀಲ್ ಪೋಸ್ಟ್ ಮಾಡಿದ ತಕ್ಷಣ ಇಲ್ಲ ಫಸ್ಟ್ ಲೈಕ್ ಮಾಡಿ. ಮೈಕ್ ಕನೆಕ್ಟ್ ಮಾಡಿಲ್ಲ, ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಫುಲ್ಲು ಪ್ಯಾಕಪ್ ಆಗಿ ಮೈಕ್ ಇಲ್ಲಿದೆ, ಕನೆಕ್ಟ್ ಮಾಡಬೇಕು. ಬಟ್ ಲೆಟರ್ ಆನ್ ಮಾಡ್ತೀನಿ. ಈಗ ವಾವ್ ಕಲೆಕ್ಷನ್ಸಲ್ಲಿ ಒಂದು ಪ್ರೊಮೋ ಶೂಟ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಆಫರ್ಸ್ ಬಿಡ್ತಾರಂತೆ. ಆಫರ್ಸಿಗೆ ವಿಡಿಯೋ ಶೂಟ್ ಮಾಡಬೇಕು. ದಿಸ್ ಇಸ್ ದಿ ಔಟ್ಫಿಟ್, ನೋಡ್ಕೊಬಿಡಿ. ಬೀಚ್ ಪ್ಯಾಂಟ್ ಆ್ಯಂಡ್ ಬ್ರೌನ್ ಕಲರ್ ಶರ್ಟು ಆ್ಯಂಡ್ BMW ಮೋಟರ್ ಸ್ಪೋರ್ಟ್ಸ್ ಶೂಸ್ ಹಾಕ್ಕೊಂಡು ಹೋಯ್ತಾ ಇದ್ದೀನಿ. ಟ್ರೈಪಾಡ್ ವರ್ಕ್ ಸಮ್ ಟೈಮ್ಸ್. ನೋಡಿ, ಈಗ ಟ್ರೈಪಾಡ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ನಮ್ಮ ಪಾಡಿಗೆ ನಾನು ಶೂ ಹಾಕ್ಕೊತಾ ಇದ್ದೀನಿ. ಮೇ ಬಿ ಟ್ರೈಪಾಡ್ ಇರಬೇಕು. ನೈಸ್, ಇಟ್ ಹೆಲ್ಪ್ಸ್ ಟು ಮೇಕ್ ಕಂಟೆಂಟ್. ಇಲ್ಲಾಂದರೆ ಕೈಯಲ್ಲಿ ಇಟ್ಕೊಂಡು ಮಾಡಬೇಕಿತ್ತು. ಈಗ ಟ್ರೈಪಾಡ್ ಹಾಕಿದ್ದೀನಿ, ಅದಕ್ಕೆ ದೂರ ಇಟ್ಬಿಟ್ಟು ಆರಾಮಾಗಿ ನಾನು ಕಂಟೆಂಟ್ ಮಾಡ್ಬೋದು. ಯಾವಾಗಲೂ ಕ್ಯಾಮ್ರಾ ಇಟ್ಕೋಬೇಕಂತೇನಿಲ್ಲ, ಒಂದು ಆ್ಯಂಗಲಲ್ಲಿ ಇಟ್ಬಿಟ್ಟು ಏನೇನು ಆಗ್ತಿದೆ ಎಲ್ಲ ತೋರಿಸ್ಬೋದು. ನಾನು BMW ಕ್ಯಾಪ್ ಹಾಕೊಂಡವನ ಚೆನ್ನಾಗಿ ಕಾಣ್ತೀರ. Is it looking good? I think it's not. I think ಅದು ಔಟ್ಫಿಟ್ಟಿಗೆ ಮ್ಯಾಚ್ ಆಗ್ತಾ ಇಲ್ಲ. ನನ್ನ ಬೈಕಲ್ಲಿ ಪೆಟ್ರೋಲ್ ಇದೆಯಲ್ಲ ಅನ್ನೋದೇ ಮ್ಯಾಟ್ರ್. ಈಗ ಇಫ್ ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ನೆನ್ನೆ ಗೊಬ್ಬ ಅಂತಿತ್ತು. ಬೈಕ್ ಯಾವ ರೀತಿ ಆಚೆ ತೆಗಿತೀನಿ ನೋಡ್ತೀರಾ? ಬನ್ನಿ. ಈಗ ಟ್ರೈಪಾಡ್ ಇದೆಯಲ್ಲ, ಆನ್ ಮಾಡಿಡ್ತೀನಿ. Here is my bike and I'm gonna remove like this. ಎಂಥ ಸೀನ್ ಆಯಿತು ಅಂತ ಹೇಳಿದ್ರೆ, ಫೋನಿಗೆ ಮೈಕ್ ಕನೆಕ್ಟ್ ಮಾಡೋಕ್ಕೆ ಒಂದು ಕನೆಕ್ಟರ್ ಬರುತ್ತೆ. ಆ್ಯಕ್ಚುಲಿ ನಂದು ಐಫೋನಿಗೆ ಅದು DJ ಮೈಕ್ ಮಿನಿ ತೊಗೊಂಡಿರೋದಲ್ವಾ, ಅವ್ರು ಟೈಪ್ ಸಿ ಕೊಟ್ಟಿದ್ದಾರೆ ನಮಗೆ. ಅದಕ್ಕೊಂದು ಕನೆಕ್ಟ್ರ್ ಬರುತ್ತೆ. ಆ ಕನೆಕ್ಟ್ರ್ ಇಲ್ಲ ಅಂದರೆ ವೈರ್ಲೆಸ್ ಮೈಕ್ಗೆ ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ನಾವು ಆ ಮೈಕ್ನ ಮರೆತು ಬಂದಿದ್ವಿ. ಮತ್ತೆ ವಾಪಸ್ ಹೋಗಿ ಮನೆಗೆ ಹೋಗಿ ಕನೆಕ್ಟ್ರ್ ತೊಗೊಂಡು ಮತ್ತೆ ಹೌಸಿಂಗ್ ಸರ್ಕಲಿಗೆ ಬಂದಿದ್ದು. ಯಶಸ್ ಅಲ್ಲಿ ತನಕ ಕಾಯ್ತಾಯಿದ್ದ. ಹ್ಯಾಟ್ಸ್ ಆಫ್ ಟು ಯು ಯಶಸ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವೇಟಿಂಗ್ ಫಾರ್ ಮೀ ಫಾರ್ ಲಾಂಗ್ 5 minutes. ಮತ್ತು ನನಗೆ ಹೇಳ್ತಾನೆ, ಏನು ಮಗ ಇಷ್ಟು ಬೇಗ ಬಂದುಬಿಟ್ಟಲ್ಲೋ ಅಂತ. ಈಗ ವಾವ್ ಕಲೆಕ್ಷನ್. ನೀನು ಮೇ ಬಿ ರೀಲ್ ಉಜ್ಜಕ್ಕೆ ಸ್ಟಾರ್ಟ್ ಮಾಡಿದ್ದು ಲೇಟ್ ಮಾಡಿದೆ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇಗ ಲೇಟೇ ಆಗೋದು. ನೀನು ಫೋನ್ ತೆಗೆಯೋದೇ ಲೇಟ್ ಮಾಡಿದೆ ಅನ್ಸುತ್ತೆ ಮೇ ಬಿ. ಬಿಸಿಲು ಮಾತ್ರ ಕಣ್ಣಿಗೆ ಹೊಡಿತಾ ಇದೆ. ಬಟ್ ಈಗ ರೈನ್ ಕೋಟ್ ವಿಡಿಯೋ ಮಾಡೋದು ಸರಿ ಇಲ್ಲ. ನೋಡೋಣ, ಅಷ್ಟೊತ್ತಿಗೆ ರೈನ್ ಬಂದರೆ ಅಟ್ಲೀಸ್ಟ್ ಮೋಡ ಆದರೆ ಅದಕ್ಕೆ ಮಾಡೋಕ್ಕೆ ಒಂದು ಅರ್ಥವಿದೆ. ಈ ಬಿಸಿಲಲ್ಲಿ ರೈನ್ ಕೋಟ್ ಹಾಕ್ಕೊಂಡು ಮಾಡಿದ್ರೆ ಸರಿ ಬರೋಲ್ಲ ಅಂತ ನನ್ನ ಒಪಿನಿಯನ್. ಇಲ್ಲ ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಚೇಂಜ್ ಮಾಡೋದು. ಸದ್ಯಕ್ಕಿರೋ ಸ್ಕ್ರಿಪ್ಟೇ ಬೇರೆ. ಇಫ್ ಇನ್ ಕೇಸ್ ಆ ಥರ ಸೀನ್ ಆಯಿತು ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಚೇಂಜ್ ಮಾಡ್ತೀವಿ. ಈಗ
ಬೇರೆ ಆಪ್ಷನ್ ಇಲ್ಲ. ವಾವ್ ಕಲೆಕ್ಷನಿಗೆ ಬಂದಿದ್ವಿ, ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ರೈನ್ ಕೋಟ್ ಇದೆ. ನಾನು ಹೇಳಿದ್ನಲ್ಲ ರೈನಿ ಸೀಸನಿಗೆ ಒಂದು ಶೂಟ್ ಮಾಡ್ತಾ ಇರೋದು ಇದು ಅಂತ ನಡೀತಾ ಇದೆ. ಆ್ಯಂಡ್ ಡಬಲ್ XL ಸೈಜ್ ತೆಗೆದುಬಿಟ್ರು. ನನ್ನ ಸೈಜ್ ಬಂದೇ ಎಮ್ಮು. ಓಕೆ, ಸೈಜ್ ಚೇಂಜ್ ಮಾಡೋಕ್ಕೆ ಲೈಕ್ ಒಂಥರ ಪ್ರ್ಯಾಂಕ್ ಥರ ಒಂದು ಕ್ರಿಯೇಟ್ ಮಾಡಿಬಿಟ್ಟು ದೆನ್ ವೀಡಿಯೋ ಮಾಡೋ ಪ್ಲ್ಯಾನ್ ಇರೋದು. ಯಶಸ್ಸು ಫ್ರೆಂಡ್ಸಿಗೆ ಬಿಟ್ಟು ಆ ಸ್ಕೂಲಿಂದ ಅಂತ ಹೇಳ್ಬಿಟ್ಟು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಕಂಟೆಂಟ್ ಮಾಡೋಣ ಅಂದರೆ ಅಲ್ಲೆಲ್ಲ ಮಾತಾಡ್ಕೊಂಡು ಕೂತಿಯಾನೆ. ವೆರಿ ಬ್ಯಾಡ್ ಬಾಯ್ ಇಟ್ ಈಸ್. ಗುಡ್ ಈವ್ನಿಂಗ್ ಟು ಎವ್ರಿವನ್. ನನ್ನ ವೀಕ್ಷಕರಿಗೆ ಏನಾಯಿತು ಅಂದರೆ ವಾವ್ ಕಲೆಕ್ಷನ್ಸಲ್ಲಿ ಓನರಿಗೆ ಹುಷಾರಿರಲಿಲ್ಲ. ಒಂದು ಕ್ಲಿಪ್ ಶೂಟ್ ಮಾಡಿದ್ವಿ ಆ್ಯಂಡ್ ಈಸ್ ಸಫರಿಂಗ್ ಫ್ರಮ್ ಫೀವರ್ ಸಮಥಿಂಗ್. ಆ್ಯಂಡ್ ಅದ್ರ ಮೇಲ್ಗಡೆ ಶೂಟ್ ಮಾಡೋಕ್ಕಾಗಲೇ ಇಲ್ಲ. ಸೊ ಶೂಟ್ನ ಪೋಸ್ಟ್ಪೋನ್ ಮಾಡಿಬಿಟ್ವಿ. ಬೆಳಗಿಂದ ಇಲ್ಲಿ ಕಂಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೂ ಕಂಟೆಂಟ್ ಮಾಡಿರಲಿಲ್ಲ. ಈ ಕಂಟೆಂಟ್ ಏನು ಮಾಡಬೇಕು ಅನ್ನೋದು ಯೋಚನೆ ಆಗಿದೆ ನಮಗೆ. ಅದು ಪ್ರಾಬ್ಲಮ್ ಈಗ. ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ. ಕ್ಯಾಪ್ಚರ್ ಸ್ಟುಡಿಯೋಸಲ್ಲಿ ಒಂದು ಶೂಟ್ ಇದೆ. ಆ್ಯಕ್ಚುಲಿ 2 ಶೂಟ್ ಮಾಡಬೇಕು. ಒಂದು ಶೂಟ್ ಮಾಡೋ ಹೊತ್ತಿಗೆ ಸುಸ್ತಾಗುತ್ತೆ. ಇನ್ನೊಂದು ರೀಲ್ ಮಾಡಬೇಕಲ್ಲಿ, ಗಿಂಬಲ್ ಇದೆ. ಇಫ್ ಇನ್ ಕೇಸ್ ಪಾಸಿಬಲ್ ಅವ್ರು ರೀಲ್ ಮಾಡ್ತೀವಿ. ಟ್ರೆಂಡಿಂಗ್ ಸಾಂಗ್ ಒಂದು ನಡೀತಾ ಇದೆ. ಆ ಸಾಂಗಿಗೆ ಕ್ಯಾಪ್ಚರ್ ಸ್ಟುಡಿಯೋಸಲ್ಲಿ ರೀಲ್ ಮಾಡಿಬಿಟ್ಟು ದೆನ್ ಕೊಲ್ಯಾಬ್ ಕೊಡೋಣ ಅಂತ ಸದ್ಯಕ್ಕಿರೋ ಪ್ಲ್ಯಾನ್. ಅದ್ರ ಜೊತೆಗೆ ಇನ್ನೊಂದು ಬಿಗ್ ಪ್ಲ್ಯಾನ್ ವೀಡಿಯೋಸ್ ಬರ್ತಾಯಿದೆ. ಆ್ಯಂಡ್ ಇಟ್ಸ್ ಕೊಲ್ಯಾಬ್ ವಿತ್ ಯಶಸ್ ಹೂ ಇಸ್ ನಥಿಂಗ್ ಬಟ್ ಕನ್ನಡಿಗ. ಆ್ಯಂಡ್ ವಿ ಆರ್ ಗಿವಿಂಗ್ ಸಮಥಿಂಗ್ ಬಿಗ್ ಟು ಯು ಗೈಸ್. ನನ್ನ ವೀಕ್ಷಕರಿಗೆ ಮತ್ತು ನನ್ನ ಫಾಲೋವರ್ಸ್ಗೆ ಒಂದು ಬಿಗ್ ಥಿಂಗ್ ಕಮಿಂಗ್ ಸೂನ್. ಹಾಗಾಗಿ ಅದೊಂದು ಶೂಟ್ ಮಾಡಬೇಕು. ಪ್ರಾಬಬ್ಲಿ ಸಂಡೇ ಆರ್ ಮಂಡೇ ವೀಡಿಯೋ ಪೋಸ್ಟ್ ಮಾಡ್ತೀವಿ. ತಲೆ ಕೆಟ್ಟರೆ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಹಾಕ್ತೀವಿ. ನಾವು ಒಂಥರ ಸೈಕೋಗಳು. ಯಾವ ಥರ ಸೈಕೋಗಳು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ ಥರ ಸೈಕೋಗಳು. ರಾತ್ರಿ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿರೋ ಸೈಕೋಗಳು ನಾವು. ಇನ್ನು ಭಾಳಷ್ಟು ಥಿಂಗ್ಸ್ ತೊಗೊಂಡಿದ್ದೀನಿ. ಹಿಂಗೆ ರಾತ್ರಿ ಯೋಚನೆ ಮಾಡೋದು, ಬುಕ್ ಮಾಡಿಬಿಡೋದು. ಸ್ವಲ್ಪ ಮಿಸ್ ಆಯಿತು, ಇಲ್ಲಾಂದರೆ 3 ಲಕ್ಷದ ಕ್ಯಾಮ್ರಾ ಬರೋದು. ಅವತ್ತು ಸ್ವಲ್ಪದ್ರಲ್ಲಿ ಮಿಸ್ ಆಯಿತು ಅಷ್ಟೇ. ಇಲ್ಲಾಂದ್ರೆ ರಾತ್ರಿ FX3 ಬರೋದು ಮನೆಗೆ 3 ಲಕ್ಷ ಕೊಟ್ಟು. ದಿಸ್ ಈಸ್ ಹೌ ವಿ ಡೀಲ್ ದ ಥಿಂಗ್ಸ್. ಬಿಕಾಸ್ ಆಲ್ರೆಡಿ ಇಟ್ಸ್ ಬೀನ್ 15 days ಬಟ್ ಸ್ಟಿಲ್ ದೇರ್ ಇಸ್ ಎ ರಿಕ್ವೈರ್ಮೆಂಟ್ ಫಾರ್ ಅಸ್. ಆ ಪರ್ಟಿಕ್ಯುಲರ್ ವಸ್ತುಗೆ ನಮಗೆ 15 days ಆದರೂ ರಿಕ್ವೈರ್ಮೆಂಟ್ ಇದೆ. ಹಾಗಾಗಿ ಆ ವಸ್ತುಗೆ ನಾವು ಬೆಲೆ ಕೊಡ್ತಾ ಇದ್ದೀವಿ. ಇಫ್ ಪಾಸಿಬಲ್ ಸೂನ್ ಬೈ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಈಗ ಹೆಂಗೆ ನಡೀತಿದೆ ಹಂಗೆ ನಡ್ಸ್ಕೊಂಡು ಹೋಗೋದು. ಮಳೆನೇ ಇಲ್ಲ ಇವತ್ತು ನಮ್ಮ ಚಿಕ್ಕಮಗಳೂರಲ್ಲಿ. ನೋಡಿ ಅಲ್ಲಿ ಮೋಡ ಫುಲ್ಲು. ಆವಾಗಲೇ ಮಳೆ ಬರೋಂಗಾಯ್ತು. ಬಟ್ ಫುಲ್ ಕ್ಲಿಯರ್ ಸ್ಕೈಸ್. ಈಗ ಮಳೆ ಬರೋ ಚಾನ್ಸೇ ಇಲ್ಲ. ಸಿನಿಮ್ಯಾಟಿಕ್ಸ್ ತೆಗಿತಿದ್ದೀರಪ್ಪ. ಈ ಕಡೆ ಲೈಟಿಂಗ್ ಚೆನ್ನಾಗಿ ಬರ್ತದೆ. ನಾನು ನಿನ್ನೆ ಒಂದು ಅಬ್ಸರ್ವ್ ಮಾಡಿದೆ ಬ್ರೋ. ಲಾಗ್ ಮಾಡೋಕ್ಕೆ ಕ್ಯಾಮ್ರಾ ಒಬ್ರು ಇಟ್ಕೋಬೇಕು. ನಾವೇ ಹಿಡ್ಕೊಂಡು ಲಾಗ್ ಮಾಡ್ತಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಕಂಟೆಂಟ್ ಏನು ಮಾತಾಡ್ತೀವಿ ಅಂತಲೇ ಗೊತ್ತಾಗಲ್ಲ. ಅದೇ ಒಬ್ರು ಮಾಡ್ತಾಯಿದ್ರೆ ಏನಾದರೂ ಒಂದು ಮಾತಾಡ್ತಿರ್ತೀವಿ. ಅದೊಂಥರ ಕ್ಯಾಮ್ರಾಗೋಸ್ಕರ ಹೇಳ್ದಂಗಿರಲ್ಲ. ನೆನ್ನೆ ಒಬ್ಬನ ಇಟ್ಕೊಂಡಿದ್ದೆ. ಫುಲ್ಲು ಆ್ಯಕ್ಷನ್ ಕ್ಯಾಮ್ರಾ ಇಟ್ಕೊಳ್ಳೋದು. ನಾನು ಕಂಟೆಂಟ್ ಮಾಡೋದು, ಶೂಟ್ ಮಾಡೋದು. ಸಚಿನಾ? ನನ್ನ ಕೈಯಲ್ಲಿ ಆಗುತ್ತೆ ಅಂದ್ಕೊಂಡಿದ್ಯಾ? ನಿಮಗೂ ಡೌಟ್ ಇದೆ. ಟ್ರೈ ಮಾಡೋಕ್ಕೇನು ಕಾಸು ಕೊಡಬೇಕಾ ಬ್ರೋ? ಕ್ಯಾಮ್ರಾಕ್ಕೆ ಲೈಟ್ ಬೀಳ್ತಾ ಇದೆ ಇದ್ರದ್ದು. ಬೀಳ್ತಿದ್ಯಾ? ಸ್ಟಾರ್ಟ್ ಮಾಡಪ್ಪ ನೋಡೋಣ. ಹಾಂ, ಮಚ್ಚ ಚೆನ್ನಾಗಿ ಗೊತ್ತಿಲ್ಲ ಮಚ್ಚ. ಬೇಡ, ಆ ರೀಲ್ ಕಾಪಿ ಮಾಡೋದು ಬೇಡ. ನಮ್ದು ಮಾಡೋಣ ತಡಿ. ಈಗ ಆಗೋಸಿದೆ ಎತ್ಕೊಬತ್ತೀನಿ. ಈಗ ಚೇಂಜ್ ಮಾಡ್ತೀನಿ ನೋಡಿ. ಈಗ ಶೂಟ್ ಎಲ್ಲ ಡನ್. ನಾನೇ ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಮೈಕ್ ಎಲ್ಲಿದೆ ನಿನ್ನ ಹತ್ರ? ನನ್ನ ಹತ್ರನೂ ಇಲ್ಲ. ಅದು ಯಾರು ಮಾತಾಡಿದ್ರು ಬರುತ್ತೆ. ಈಗ ಕಮಾನ್. ಫೈನಲಿ ಶೂಟ್ ಮುಗಿಸ್ಕೊಂಡ್ವಿ ಕ್ಯಾಪ್ಚರ್ ಸ್ಟುಡಿಯೋಸಲ್ಲಿ. ಈಗ ಏನು ಕಂಟೆಂಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಏನು ಕಂಟೆಂಟ್ ಸದ್ಯಕ್ಕೆ ಸಿಗ್ತಾ ಇಲ್ಲ. ಚಿಕನ್ ಪಾಪ್ಕಾರ್ನ್ ಟೈಮ್ ಆಯಿತು. ಚಿಕನಿಗೆ ಮನೆ ಹೋಗ್ಬಿಟ್ಟು ಕಾಸು ತರಬೇಕು. ಕಾಸು ತಂದಮೇಲೆ ಮಾತ್ರ ಸಾಧ್ಯ.
ಕಾಸು ಇಲ್ಲ ಬಾಸು. ಯಶಸ್, ಗಿವ್ ಮಿ ಸಮಥಿಂಗ್ ಐಡಿಯಾಸ್ ಯಶಸ್. ಐ ನೀಡ್ ಸಮ್ ಐಡಿಯಾಸ್ ನೌ. You can do Gangtok. ವಾಟ್ ಐ ಕ್ಯಾನ್ ಡೂ? You can do everything. ಹೋ, ಐ ಗಾಟ್ ಯು. ವಾಟ್ ಯು ಆರ್ ಸೇಯಿಂಗ್, ಐ ಗಾಟ್ ಯು. ಏನು ಹೇಳ್ತಾ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇದೆ. ಬಟ್ ಅದನ್ನು ಮಾಡೋಕ್ಕೆ ಈಗ ಸ್ಟುಡಿಯೋ ಸೆಟಪ್ ಸಿಕ್ಕಾದ್ಮೇಲೆ ಮನೇಲಿ ಬರ್ತಾ ಇರೋ ಸೆಟಪ್ ಅದು ಆಗ್ತಾ ಇಲ್ಲ ನಮಗೆ. ಹಾಂ, ನೀನು ಈ ಸೆಟಪಲ್ಲಿ ಯಾಕ್ಲಾ ಕಾಸಿಲ್ಲ ಅಂದಲ್ಲೋ ಪೆಟ್ರೋಲ್ ಹಾಕ್ಸ್ತೀನಿ ಅಂದೆ ತಾನೆ. ಸುಳ್ಳು ಹೇಳ್ತೀಯ ಬರೀ. ಕಾಸಿದ್ರು ಇಲ್ಲ ಅಂದ್ಬಿಟ್ಟ ನನಗೆ. ವೆರಿ ಬ್ಯಾಡ್ ಯಶಸ್, ಐ ಹೇಟ್ ಯು. ಇದಾಗಿರುತ್ತೆ ನಮ್ಮ ಡೇ 22. ಇನ್ನಷ್ಟು ಎಂಟರ್ಟೈನ್ಮೆಂಟ್ಸ್ಗೆ ನಾನು ನಿಮಗೆ ಸಿಗ್ತೀನಿ ಡೇ 23 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.